ಮಾಜಿ ಸಚಿವ ಸೋಮಣ್ಣ ಮತ್ತೊಮ್ಮೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಮಾತನಾಡಿದ್ದಾರೆ. ನನಗೆ ಅನ್ಯಾಯ ಆಗಿದೆ, ನಾನೇ ಗುಂಡಿಗೆ ಬಿದ್ದೆ. ಆ ಟೈಮಲ್ಲಿ ನನಗೆ ಯಾರು ಮಾಟ ಮಂತ್ರ ಮಾಡಿಸಿದ್ರೋ ಏನೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನನಗೆ ಅನ್ಯಾಯ ಆಗಿದೆ, ನಾನೇ ಗುಂಡಿಗೆ ಬಿದ್ದೆ. ನಾನು ಗೋವಿಂದರಾಜನಗರ ಕ್ಷೇತ್ರವನ್ನು ಬಿಡಬಾರ್ದಾಗಿತ್ತು. ಆಗ ನನಗೆ ಯಾರು ಮಾಟ ಮಂತ್ರ ಮಾಡಿಸಿದ್ರೋ ಏನೋ ಗೊತ್ತಿಲ್ಲ, ಕ್ಷೇತ್ರ ಬಿಟ್ಬಿಟ್ಟೆ. ನನಗಾದ ಅನ್ಯಾಯ ಯಾರಿಗೂ ಆಗಬಾರ್ದು. ಜನವರಿ 9ನೇ ತಾರೀಕು ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಆಗ್ತೀನಿ. ನಾನು ಕಾಂಗ್ರೆಸ್ನವರಿಂದ ಸೋತಿಲ್ಲ, ಯಾರು ಕಾರಣವೋ ಅವರನ್ನು ಕೂರಿಸಿ ಮಾತುಕತೆ ನಡೆಸಲಿ ಅಂತ ಸೋಮಣ್ಣ ಅವರು ಮತ್ತೊಮ್ಮೆ ಇವತ್ತು ಹೇಳ್ಕೊಂಡಿದ್ದಾರೆ. ನನಗಾಗಿರ್ತಕ್ಕಂಥ ತೊಂದರೆ ಯಾವುದೇ ಕಾರಣಕ್ಕೆ ಯಾರಿಗೂ ಆಗಬಾರ್ದು. ಪಕ್ಷವನ್ನು ನಂಬಿಕೊಂಡು ಪಕ್ಷದಲ್ಲಿ ವರಿಷ್ಠ ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಯಾರಿಗೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಪಕ್ಷದ ಅನೇಕ ನೇತಾರರು ನನ್ನ ಜೊತೆಲಿ ಮಾತಾಡಿದ ಮೇಲೆ ಅದೊಂದು ತಿಳಿ ವಾತಾವರಣ ಸೃಷ್ಟಿ ಮಾಡಿ ಯಾರು ಇದಕ್ಕೆ ಕಾರಣರಿದ್ದಾರೋ ಅವ್ರನ್ನೂ ಕೂಡ ಕರೆದು ಕೂರಿಸಿ ಮಾತನಾಡಿ ನಿಮ್ಮ ಮುಖ್ಯನೇ ಆಗಲಿ. ಅನೇಕ ಅನುಭವಗಳು ನನಗೆ ಸಾಕಷ್ಟಾಗಿವೆ. ಯಾರು ಮಾತನಾಡಿ ಮತ್ತೆ ಯಾವ್ಯಾವ ರೀತಿ ಜಾಡ್ಸ್ ಹೊದಿತಾರೆ ಅನ್ನೋದು ನನಗೂ ಗೊತ್ತಿದೆ. ಆದ್ದರಿಂದ ನನಗೆ ಒಂದೇ ಒಂದು ಬೇಡಿಕೆ, ನನ್ನ ನೋವು, ನನಗಾದಂಥ ಅನಾನುಕೂಲ, ನಾನು ಈಸಿಯಾಗಿ ಗೆಲ್ತಕ್ಕಂಥ ಬಿಟ್ಟಿದ್ದಕ್ಕಿಂತ ಹೆಚ್ಚಾಗಿ ನನಗೆ ಪಕ್ಷನೇ ಅಂತಿಮ, ಪಕ್ಷದ ವರಿಷ್ಠ ಕೊಡ್ತಕ್ಕಂಥ ತೀರ್ಮಾನವೇ ಕೊನೆಯಾಗಿರೋದ್ರಿಂದ ಅದನ್ನು ಮಾಡಿದ್ದೇನೆ. ಅದರಿಂದ ನನಗೆ ಡೈರೆಕ್ಟಾಗಿ ತೊಂದರೆ ಆಗಿರೋದ್ರಿಂದ ಆ ತೊಂದರೆಯನ್ನು ನಿವಾರಿಸೋದಕ್ಕೆ ವಿನಂತಿ ಮಾಡಿದ್ದೇನೆ. ಅದನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ವರಿಷ್ಠರು ಮಾಡ್ತಾಯಿದ್ದಾರೆ. ನಾನು 7-8ನೇ ತಾರೀಕು ಆದಮೇಲೆ 7-8ನೇ ತಾರೀಕಿಗೆ ಹೋಗ್ತೀನಿ ಡೆಲ್ಲಿಗೆ. ಅಷ್ಟೊಳಗಡೆ 10ನೇ ತಾರೀಕು ಒಳಗಡೆ ಸಖ್ಯ ಅಂತ ಆಗ್ತದೆ ಅನ್ನೋ ನಂಬಿಕೆ ನಂದಿದೆ. ನಾನು ಒಬ್ಬ ಸ್ವಾಭಿಮಾನಿ. ನನಗಾಗಿರೋ ನೋವನ್ನು ಪದೇ ಪದೇ ಹೇಳಿ ಪಕ್ಷನ ಮುಜುಗರಕ್ಕೆ ನಾನು ಇಡೋಕ್ಕೆ ತಯಾರಾಗಿಲ್ಲ. ಆದರೆ ಈ ಕೆಲಸ ಯಾರಿಗೂ ಆಗಬಾರ್ದು. ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಅವಕಾಶ ಸಿಕ್ಕಾಗೆಲ್ಲ ಸೋಮಣ್ಣ ಅವರು ಈ ಬಗ್ಗೆ ಮಾತನಾಡ್ತಾನೆ ಇರ್ತಾರೆ. ಬಟ್ ಹೈಕಮಾಂಡ್ ಮಟ್ಟದಲ್ಲಿ ಇದನ್ನು ಅವರು ಗಮನಕ್ಕೆ ತಂದು ಆಗಿರೋ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನೂ ಕಾರ್ಯೋನ್ಮುಖರಾಗಿಲ್ವಾ? ಇನ್ನೂ ಡೇಟ್ನ ಮುಂದಕ್ಕೆ ಹಾಕ್ತಾನೆ ಇದ್ದಾರೆ, ಆಗ ಹೋಗ್ತೀನಿ ಈಗ ಹೋಗ್ತೀನಿ ಅಂತ. ಅರವಿಂದ್, ಖಂಡಿತವಾಗಿ ಕೂಡ ಸೋಮಣ್ಣ ಅವರು ಈ ಒಂದು ವಿಚಾರವನ್ನ ಕಳೆದ ಒಂದು 3-4 ತಿಂಗಳಿಂದ ಕೂಡ ಹೇಳ್ತಾ ಬರ್ತಾ ಇದ್ದಾರೆ. ಜೊತೆಗೆ ಸೋಮಣ್ಣ ಅವರ ನಡೆ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಇನ್ನೇನು ಲೋಕಸಭಾ ಚುನಾವಣೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರವನ್ನ ಮತ್ತಷ್ಟು ಎಳೆದ್ರೆ ಅದು ಒಂದ್ ರೀತಿಯಲ್ಲಿ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬಹುದು ಅನ್ನೋದು ಕೂಡ ಸೋಮಣ್ಣ ಅವರು ಗೊತ್ತಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇದೇನು ಕಾಂಗ್ರೆಸ್ಗೆ ಹೋಗಿ ಸೇರ್ಪಡೆ ಆಗ್ತಾರೆ, ಅಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಊಹಾಪೋಹ ಇತ್ತು. ಇದರ ಬೆನ್ನಲ್ಲೇ ಇವತ್ತು ಅವರು ಮೌನ ಮುರಿದಿರ್ತಕ್ಕಂಥದ್ದು. ಅಂದ್ರೆ ನಾನು ಕಾಂಗ್ರೆಸ್ ಹೋಗ್ತೀನಿ ಅಂತ ಸಾಕಷ್ಟು ಸುದ್ದಿಗಳಾಗ್ತಾ ಇದೆ, ಆದ್ರೆ ಹೋಗೋದಿಲ್ಲ ಅನ್ನೋದನ್ನ ಸ್ಪಷ್ಟನೆ ಪಡಿಸೋದ್ರ ಜೊತೆಗೆ ಮೋದಿ ಅವರು ಪ್ರಧಾನಿ ಆಗ್ಬೇಕು, ಈ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತೇವೆ ಅನ್ನೋ ಹೇಳೋ ಸುಳಿವನ್ನು ಕೊಡೋದ್ರ ಜೊತೆಗೆ ನನ್ನನ್ನ ಕೂರಿಸಿ ಮಾತನಾಡಬೇಕು ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ 10ನೇ ತಾರೀಕು ಒಳಗಡೆ ಎಲ್ಲವೂ ಕೂಡ ಬಗೆಹರಿಯುವ ವಿಶ್ವಾಸವನ್ನು ಕೂಡ ಸೋಮಣ್ಣ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಹಿಂದೆ ಆಗಿರ್ತಕ್ಕಂಥ ಒಂದು ಸಾಕಷ್ಟು ಲೋಪದೋಷಗಳೇನಿದೆ ಅದನ್ನ ಸರಿಪಡಿಸಬೇಕು ಅನ್ನೋದೇ ಸೋಮಣ್ಣ ಅವರ ಬೇಡಿಕೆ ಆಗಿದೆ. ಇದನ್ನ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಒಂದ್ ರೀತಿಯಲ್ಲಿ ರಣತಂತ್ರವನ್ನ ರೂಪಿಸಿ ಪ್ಲಾನ್ ಮಾಡುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ವಿಜೇಂದ್ರ ಮತ್ತೆ ಸೋಮಣ್ಣ ಅವರ ನಡುವೆ ಇರತಕ್ಕಂತ ಒಂದು ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸೋದ್ರಿಂದಲೂ ಕೂಡ ಒಂದು ಸೂತ್ರವನ್ನ ಎಣಿಬೇಕಾಗತ್ತೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದಂತೂ ಸ್ಪಷ್ಟ, ಇಷ್ಟು ದಿನಗಳ ಕಾಲ ಏನ್ ಕಾಂಗ್ರೆಸ್ ಹೋಗ್ತಾರೆ, ಅಲ್ಲಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಸೋಮಣ್ಣ ಅವರು ಸ್ಪಷ್ಟನೆ ಕೊಡೋ ನಿಟ್ಟಿನಲ್ಲಿ ಇವತ್ತು ಮಾತನಾಡಿರ್ತಕ್ಕಂಥದ್ದು. ಅರವಿಂದ್, ಓಕೆ ರವೀಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ನನಗಾಗಿರೋ ಅನ್ಯಾಯ ಸರಿಪಡಿಸ್ಬೇಕು ಅಂತ ಹೇಳ್ತಾರೆ ಹೊರತು ಹೆಂಗೆ ಅಂತ ಹೇಳ್ತಿಲ್ಲ. ಅವರೇನು ಲೋಕಸಭಾ ಕ್ಷೇತ್ರದ ಯಾವುದಾದ್ರೂ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರಾ ಅಥವಾ ಅವ್ರ ಮಗನಿಗೋಸ್ಕರ ಏನಾದರೂ ತುಮಕೂರಲ್ಲಿ ಟ್ರೈ ಮಾಡ್ತಾ ಇದ್ದಾರಾ, ಹೆಂಗೆ ಅನ್ನೋದನ್ನು ಅವರು ವರಿಷ್ಠರ ಜೊತೆ ಮಾತನಾಡಿ ಅದನ್ನು ಅವರು ಸರಿಪಡಿಸ್ಕೋತಾರೆ ಅಂತ ಅನ್ಸುತ್ತೆ. ನೋಡೋಣ.